ಬನ್ನಿ ನೋಡ್ಕೊಂಬರೋಣ. ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನ್ ಮಾಡಕ್ಕಾಗ್ತಾ? ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತೀಗದಲ್ಲಿ ಗ್ಯಾರಿ ಇರುತ್ತೆ ಅವತ್ತಾಗದು ಅಷ್ಟೇ. ಅಲ್ಲಿ ಮಂತ್ರಿಯಿಂದ ಹೋಗಿ ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ಆಗಲ್ಲ. ಗೆರೆ ಬರೆದಿದ್ರೆ ಅಲ್ಲಿಗೋಗಿ ಕೂರ್ಸುತ್ತೆ. ಇಲ್ಲ ಅಂದ್ರೆ ಇನ್ನೇ ನಮ್ಮ ಜೀವನದಲ್ಲಿ ನಾವು ಪಡೆದದ್ದೇ ಇದು ಅಂತ ಇರೋದಪ್ಪ. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನ್ ಮಾಡಕ್ಕಾಗ್ತಾ? ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತೀಗದಲ್ಲಿ ಗ್ಯಾರಿ ಇರುತ್ತೆ ಅವತ್ತಾಗದು ಅಷ್ಟೇ. ಇನ್ನ ಈ ನಿರ್ಧಾರದಿಂದ ಯಾರ್ಯಾರಿಗೆ ಬೇಸರ ಆಗಿದೆ, ಯಾರ್ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು, ಇದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಈಗಷ್ಟೇ ಮಾತಾಡಿದ್ರಲ್ಲ KM ಶಿವಲಿಂಗೇಗೌಡರು, ಇವ್ರಿಗೆ ಬಹಳ ನಿರಾಸೆಯಾಗಿದೆ. ಒಕ್ಕಲಿಗ ಸಮುದಾಯದವರು ಈ ಸಾರಿ ಮಂತ್ರಿ ಆಗ್ತೀನಿ ಅನ್ನುವಂತಹ ಆಸೆ ಇತ್ತು, ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ, ಹಿಂಗಾಗಿ ನಿರಾಸೆ ಅಂತೂ ಆಗಿದೆ. ಇನ್ನ ಬಿ ನಾಗೇಂದ್ರ ST ಇವರನ್ನ ಮತ್ತೆ ಸಂಪುಟಕ್ಕೆ ತಗೋತೀನಿ ಅಂತ ಸಿದ್ದರಾಮಯ್ಯ ಅವರೇ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ. ಆದರೆ ಸಂಪುಟ ಪುನರಚನೆ ಇಲ್ಲ ಅಂತ ಆದ ತಕ್ಷಣ ನಾಗೇಂದ್ರ ಅವರು ಇನ್ನಷ್ಟು ದಿನ ಕಾಯಬೇಕಾಗತ್ತೆ. ಇನ್ನ KN ರಾಜಣ್ಣ ಅವರು ಹಲವು ಕಾರಣಗಳಿಂದ ಇವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಯಿತು. ವೋಟ್ ಚೋರಿ ವಿಚಾರವಾಗಿ ಅವರ ಕೊಟ್ಟಂತ ಸ್ಟೇಟ್ಮೆಂಟ್, ಮತ್ತೆ ಅವರು ರಾಹುಲ್ ಗಾಂಧಿಗೆ ಬರೆದಂತ ಪತ್ರ, ಇತ್ತೀಚೆಗಾದಂಥ ಬೆಳವಣಿಗೆ, ಸದ್ಯಕ್ಕಂತೂ ಕ್ಯಾಬಿನೆಟ್ನಿಂದ ಆಚೆ ಇದ್ದಾರೆ ರಾಜಣ್ಣ ಅವರು. ಮತ್ತೆ ಇವರನ್ನ ಮಂತ್ರಿ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಇವರು ಕೂಡ ಸದ್ಯಕ್ಕೆ ಕಾಯಬೇಕು ST ಸಮುದಾಯದಿಂದ ಬರುವಂಥ ನಾಯಕರು. ಇನ್ನ ರಾಜಣ್ಣ ಅವರು ಬಹಳ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆಮೇಲೆ 100% ಈ ಸಾರಿ ಅವರು ಕ್ಯಾಬಿನೆಟ್ಗೆ ಬಂದೇ ಬರ್ತಾರೆ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಆದರೆ ಎಷ್ಟರ ಮಟ್ಟಿಗೆ ಸಾಧ್ಯ ಅದು ಈಗಿನ ಬೆಳವಣಿಗೆ ನೋಡಿದರೆ ಅದು ಡೌಟ್. ಇನ್ನ TB ಜಯಚಂದ್ರ ಅವರು ಕುಂಚಿಟಿಗ ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ. ಇವರು ಕೂಡ ಸದ್ಯಕ್ಕೆ ವೇಟ್ ಮಾಡಬೇಕು. ಇವರು ಕೂಡ ಆಕಾಂಕ್ಷಿಯಾಗಿದ್ದು. ಒಕ್ಕಲಿಗ ಸಮುದಾಯದ ಎಂ ಕೃಷ್ಣಪ್ಪ ಅವರು ಕೂಡ ಸದ್ಯಕ್ಕೆ ತಾಳ್ಮೆಯಿಂದ ಇರೋದೇ ಉತ್ತಮ. ಇವರಿಗೂ ಕೂಡ ಸದ್ಯಕ್ಕೆ ಅದೃಷ್ಟ ಇಲ್ಲ. ಇನ್ನ BK ಹರಿಪ್ರಸಾದ್, ಸಿದ್ದರಾಮಯ್ಯ ಅವರು ಇವ್ರ ಮನೆಗೆ ಹೋಗಿ ಬಂದರು. ಈ ಸಾರಿ ಸೀನಿಯರ್ ಲೀಡರ್ ಆಗಿರುವಂಥ ಹರಿಪ್ರಸಾದ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ಪಕ್ಕಾ ಸ್ಥಾನಮಾನ ಇದ್ದೇ ಇರುತ್ತೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದರೆ ಈ ಸಾರಿಯೂ ಕೂಡ ಅವರ ಅದೃಷ್ಟ ಖುಲಾಯಿಸಿದಂತೆ ಕಾಣ್ತಾ ಇಲ್ಲ. ಸಂಪುಟ ಪುನರಚನೆ ಇಲ್ಲ. ಆದ್ದರಿಂದ ಈ ಪ್ರಸ್ತಾಪವೂ ಕೂಡ ಬರಲ್ಲ ಇಡಿಗ ಸಮುದಾಯಕ್ಕೆ ಸೇರಿದಂತಹ ಹರಿಪ್ರಸಾದ್ ಅವರು. ಇನ್ನು UT ಖಾದರ್, ಮುಸಲ್ಮಾನ ಸಮುದಾಯ, ರಹೀಂ ಖಾನ್ ಇವರನ್ನ ಆಚೆ ಇಟ್ಟು UT ಖಾದರ್ ಅವರನ್ನ ಕ್ಯಾಬಿನೆಟ್ಗೆ ತಗೊಳ್ಳುವಂಥ ಲೆಕ್ಕಾಚಾರ ಇತ್ತು. ಅಥವಾ ಆ ಕಡೆ ಸಲೀಂ ಅಹಮದ್ ಅವರ ಹೆಸರು ಕೇಳಿ ಬಂದಿತ್ತು. ಸದ್ಯಕ್ಕಂತೂ UT ಖಾದರ್ ಅವರು ಸ್ಪೀಕರ್ ಸ್ಥಾನವೇ ಗಟ್ಟಿ. ಇನ್ನು ದಲಿತ ಎಡಗೈ ಸಮುದಾಯದ ರೂಪಾ ಶಶಿಧರ್, KH ಮುನಿಯಪ್ಪ ಅವರ ಮಗಳು, ಇವರು ತಂದೆ ಅವರು ಕ್ಯಾಬಿನೆಟಲ್ಲಿದ್ದಾರೆ ಆಹಾರ ಸಚಿವರಾಗಿ. ಇವರನ್ನ ಆಚೆ ಇಟ್ಟು ರೂಪಾ ಅವರನ್ನ ತಗೊಳ್ಳುವಂಥ ಲೆಕ್ಕಾಚಾರ ಇತ್ತು. ಆದರೆ ಇವರು ಕೂಡ ಸದ್ಯಕ್ಕೆ ಕಾಯಬೇಕು. ಇನ್ನು ಮಳವಳ್ಳಿಯ ನರೇಂದ್ರ ಸ್ವಾಮಿ, ದಲಿತ ಎಡಗೈ ಸಮುದಾಯ, ನರೇಂದ್ರ ಸ್ವಾಮಿ ಕೂಡ ಈಗ ವೇಟ್ ಮಾಡಬೇಕು. ಸಂಪುಟ ಪುನರ್ರಚನೆ ಇಲ್ಲ. ಆದ್ದರಿಂದ ನರೇಂದ್ರ ಸ್ವಾಮಿಯವರಿಗೂ ಕೂಡ ಈಗ ನಿರಾಸೆ ಆಗಿದೆ. ಇನ್ನು ಅಪ್ಪಾಜಿ ನಾಡಗೌಡರು, ಲಿಂಗಾಯತ ಮುಖಂಡ, ಲಿಂಗಾಯತ ಸಮುದಾಯದಿಂದ ಬರುವಂಥ ಅಪ್ಪಾಜಿ ನಾಡಗೌಡ, ಒಂದಿಬ್ಬರು ಲಿಂಗಾಯತ ಕಮ್ಯುನಿಟಿಯ ಮಿನಿಸ್ಟರ್ಸನ್ನು ಆಚೆ ಇಡುವಂಥ ಲೆಕ್ಕಾಚಾರ ಇತ್ತು. ಶಿವಾನಂದ ಪಾಟೀಲ್ರು, ಶರಣಬಸಪ್ಪ ದರ್ಶನಾಪುರ್ ಇವರನ್ನೆಲ್ಲ ಆಚೆ ಇಟ್ಟು ನಾಡಗೌಡರನ್ನ ತಗೋಬೇಕು ಅಂತ ಹೇಳಿ. ಆದರೆ ಈಗ ಸದ್ಯಕ್ಕೆ ಆ ಬೆಳವಣಿಗೆ ಆಗ್ತಾ ಇಲ್ಲ. ಇವ್ರಿಗೂ ನಿರಾಸೆಯಾಗಿದೆ. ಸಂಪುಟ ಪುನರಚನೆ ಆಗುವವರೆಗೂ ಈ ಎಲ್ಲ ನಾಯಕರು ಕಾದು ಕೂತ್ಕೊಳ್ಳೋದೇ ಉತ್ತಮ. ಇನ್ನು ನೆಕ್ಸ್ಟ್ ಬನ್ನಿ ನೋಡ್ಕೊಂಬರೋಣ. ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನ್ ಮಾಡಕ್ಕಾಗ್ತಾ? ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತೀಗದಲ್ಲಿ ಗ್ಯಾರಿ ಇರುತ್ತೆ ಅವತ್ತಾಗದು ಅಷ್ಟೇ. ಅಲ್ಲಿ ಮಂತ್ರಿಯಿಂದ ಹೋಗಿ ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ಆಗಲ್ಲ. ಗೆರೆ ಬರೆದಿದ್ರೆ ಅಲ್ಲಿಗೋಗಿ ಕೂರ್ಸುತ್ತೆ. ಇಲ್ಲ ಅಂದ್ರೆ ಇನ್ನೇ ನಮ್ಮ
ಜೀವನದಲ್ಲಿ ನಾವು ಪಡೆದದ್ದೇ ಇದು ಅಂತ ಇರೋದಪ್ಪ. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ. ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗೋಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನ್ ಮಾಡಕ್ಕಾಗ್ತಾ? ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತೀಗದಲ್ಲಿ ಗ್ಯಾರಿಬರಿ ಇರುತ್ತೆ ಅವತ್ತಾಗೋದು ಅಷ್ಟೇ. ಇನ್ನ ಈ ನಿರ್ಧಾರದಿಂದ ಯಾರ್ಯಾರಿಗೆ ಬೇಸರ ಆಗಿದೆ, ಯಾರ್ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು, ಇದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಮೊದಲೇದಾಗಿ ಈಗಷ್ಟೇ ಮಾತಾಡಿದ್ರಲ್ಲ KM ಶಿವಲಿಂಗೇಗೌಡರು, ಇವ್ರಿಗೆ ಬಹಳ ನಿರಾಸೆಯಾಗಿದೆ. ಒಕ್ಕಲಿಗ ಸಮುದಾಯದವರು ಈ ಸಾರಿ ಮಂತ್ರಿ ಆಗ್ತೀನಿ ಅನ್ನುವಂತಹ ಆಸೆ ಇತ್ತು, ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ, ಹಿಂಗಾಗಿ ನಿರಾಸೆ ಅಂತೂ ಆಗಿದೆ. ಇನ್ನ ಬಿ ನಾಗೇಂದ್ರ ST ಇವರನ್ನ ಮತ್ತೆ ಸಂಪುಟಕ್ಕೆ ತಗೋತೀನಿ ಅಂತ ಸಿದ್ದರಾಮಯ್ಯ ಅವರೇ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ. ಆದರೆ ಸಂಪುಟ ಪುನರಚನೆ ಇಲ್ಲ ಅಂತ ಆದ ತಕ್ಷಣ ನಾಗೇಂದ್ರ ಅವರು ಇನ್ನಷ್ಟು ದಿನ ಕಾಯಬೇಕಾಗತ್ತೆ. ಇನ್ನ KN ರಾಜಣ್ಣ ಅವರು ಹಲವು ಕಾರಣಗಳಿಂದ ಇವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಯಿತು. ವೋಟ್ ಚೋರಿ ವಿಚಾರವಾಗಿ ಅವರ ಕೊಟ್ಟಂತ ಸ್ಟೇಟ್ಮೆಂಟ್, ಮತ್ತೆ ಅವರು ರಾಹುಲ್ ಗಾಂಧಿಗೆ ಬರೆದಂತ ಪತ್ರ, ಇತ್ತೀಚೆಗಾದಂಥ ಬೆಳವಣಿಗೆ, ಸದ್ಯಕ್ಕಂತೂ ಕ್ಯಾಬಿನೆಟ್ನಿಂದ ಆಚೆ ಇದ್ದಾರೆ ರಾಜಣ್ಣ ಅವರು. ಮತ್ತೆ ಇವರನ್ನ ಮಂತ್ರಿ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಇವರು ಕೂಡ ಸದ್ಯಕ್ಕೆ ಕಾಯಬೇಕು ST ಸಮುದಾಯದಿಂದ ಬರುವಂಥ ನಾಯಕರು. ಇನ್ನ ರಾಜಣ್ಣ ಅವರು ಬಹಳ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆಮೇಲೆ 100% ಈ ಸಾರಿ ಅವರು ಕ್ಯಾಬಿನೆಟ್ಗೆ ಬಂದೇ ಬರ್ತಾರೆ ಅನ್ನೋಂಥ ಲೆಕ್ಕಾಚಾರವೂ ಕೂಡ ಇದೆ. ಆದರೆ ಎಷ್ಟರ ಮಟ್ಟಿಗೆ ಸಾಧ್ಯ ಅದು ಈಗಿನ ಬೆಳವಣಿಗೆ ನೋಡಿದರೆ ಅದು ಡೌಟ್. ಇನ್ನ TB ಜಯಚಂದ್ರ ಅವರು ಕುಂಚಿಟಿಗ ಒಕ್ಕಲಿಗ ಸಮುದಾಯದಿಂದ ಬರ್ತಾರೆ. ಇವರು ಕೂಡ ಸದ್ಯಕ್ಕೆ ವೇಟ್ ಮಾಡಬೇಕು. ಇವರು ಕೂಡ ಆಕಾಂಕ್ಷಿಯಾಗಿದ್ದು. ಒಕ್ಕಲಿಗ ಸಮುದಾಯದ ಎಂ ಕೃಷ್ಣಪ್ಪ ಅವರು ಕೂಡ ಸದ್ಯಕ್ಕೆ ತಾಳ್ಮೆಯಿಂದ ಇರೋದೇ ಉತ್ತಮ. ಇವರಿಗೂ ಕೂಡ ಸದ್ಯಕ್ಕೆ ಅದೃಷ್ಟ ಇಲ್ಲ. ಇನ್ನ BK ಹರಿಪ್ರಸಾದ್, ಸಿದ್ದರಾಮಯ್ಯ ಅವರು ಇವ್ರ ಮನೆಗೆ ಹೋಗಿ ಬಂದರು. ಈ ಸಾರಿ ಸೀನಿಯರ್ ಲೀಡರ್ ಆಗಿರುವಂಥ ಹರಿಪ್ರಸಾದ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ಪಕ್ಕಾ ಸ್ಥಾನಮಾನ ಇದ್ದೇ ಇರುತ್ತೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದರೆ ಈ ಸಾರಿಯೂ ಕೂಡ ಅವರ ಅದೃಷ್ಟ ಖುಲಾಯಿಸಿದಂತೆ ಕಾಣ್ತಾ ಇಲ್ಲ. ಸಂಪುಟ ಪುನರಚನೆ ಇಲ್ಲ. ಆದ್ದರಿಂದ ಈ ಪ್ರಸ್ತಾಪವೂ ಕೂಡ ಬರಲ್ಲ ಇಡಿಗ ಸಮುದಾಯಕ್ಕೆ ಸೇರಿದಂತಹ ಹರಿಪ್ರಸಾದ್ ಅವರು. ಇನ್ನು UT ಖಾದರ್, ಮುಸಲ್ಮಾನ ಸಮುದಾಯ, ರಹೀಂ ಖಾನ್ ಇವರನ್ನ ಆಚೆ ಇಟ್ಟು UT ಖಾದರ್ ಅವರನ್ನ ಕ್ಯಾಬಿನೆಟ್ಗೆ ತಗೊಳ್ಳುವಂಥ ಲೆಕ್ಕಾಚಾರ ಇತ್ತು. ಅಥವಾ ಆ ಕಡೆ ಸಲೀಂ ಅಹಮದ್ ಅವರ ಹೆಸರು ಕೇಳಿ ಬಂದಿತ್ತು. ಸದ್ಯಕ್ಕಂತೂ UT ಖಾದರ್ ಅವರು ಸ್ಪೀಕರ್ ಸ್ಥಾನವೇ ಗಟ್ಟಿ. ಇನ್ನು ದಲಿತ ಎಡಗೈ ಸಮುದಾಯದ ರೂಪಾ ಶಶಿಧರ್, KH ಮುನಿಯಪ್ಪ ಅವರ ಮಗಳು, ಇವರು ತಂದೆ ಅವರು ಕ್ಯಾಬಿನೆಟಲ್ಲಿದ್ದಾರೆ ಆಹಾರ ಸಚಿವರಾಗಿ. ಇವರನ್ನ ಆಚೆ ಇಟ್ಟು ರೂಪಾ ಅವರನ್ನ ತಗೊಳ್ಳುವಂಥ ಲೆಕ್ಕಾಚಾರ ಇತ್ತು. ಆದರೆ ಇವರು ಕೂಡ ಸದ್ಯಕ್ಕೆ ಕಾಯಬೇಕು. ಇನ್ನು ಮಳವಳ್ಳಿಯ ನರೇಂದ್ರ ಸ್ವಾಮಿ, ದಲಿತ ಎಡಗೈ ಸಮುದಾಯ, ನರೇಂದ್ರ ಸ್ವಾಮಿ ಕೂಡ ಈಗ ವೇಟ್ ಮಾಡಬೇಕು. ಸಂಪುಟ ಪುನರ್ರಚನೆ ಇಲ್ಲ. ಆದ್ದರಿಂದ ನರೇಂದ್ರ ಸ್ವಾಮಿಯವರಿಗೂ ಕೂಡ ಈಗ ನಿರಾಸೆ ಆಗಿದೆ. ಇನ್ನು ಅಪ್ಪಾಜಿ ನಾಡಗೌಡರು, ಲಿಂಗಾಯತ ಮುಖಂಡ, ಲಿಂಗಾಯತ ಸಮುದಾಯದಿಂದ ಬರುವಂಥ ಅಪ್ಪಾಜಿ ನಾಡಗೌಡ, ಒಂದಿಬ್ಬರು ಲಿಂಗಾಯತ ಕಮ್ಯುನಿಟಿಯ ಮಿನಿಸ್ಟರ್ಸನ್ನು ಆಚೆ ಇಡುವಂಥ ಲೆಕ್ಕಾಚಾರ ಇತ್ತು. ಶಿವಾನಂದ ಪಾಟೀಲ್ರು, ಶರಣಬಸಪ್ಪ ದರ್ಶನಾಪುರ್ ಇವರನ್ನೆಲ್ಲ ಆಚೆ ಇಟ್ಟು ನಾಡಗೌಡರನ್ನ ತಗೋಬೇಕು ಅಂತ ಹೇಳಿ. ಆದರೆ ಈಗ ಸದ್ಯಕ್ಕೆ ಆ ಬೆಳವಣಿಗೆ ಆಗ್ತಾ ಇಲ್ಲ. ಇವ್ರಿಗೂ ನಿರಾಸೆಯಾಗಿದೆ. ಸಂಪುಟ ಪುನರಚನೆ ಆಗುವವರೆಗೂ ಈ ಎಲ್ಲ ನಾಯಕರು ಕಾದು ಕೂತ್ಕೊಳ್ಳೋದೇ ಉತ್ತಮ. ಇನ್ನು ನೆಕ್ಸ್ಟ್